ವೆಲ್ಕಮ್ ಟು ಮೈ ನ್ಯೂ ಡೈಲಿ ವ್ಲಾಗ್. ಬನ್ನಿ ಇವತ್ತು ಫಸ್ಟು ಗಾಡಿ ಗ್ಲಾಸ್ ಒರೆಸ್ಕೊಳ್ಳೋಣ. ಗಾಡಿ ಗ್ಲಾಸು ಒರೆಸ್ಕೊಳ್ಳೋಣ ಫಸ್ಟು. ಲೈಟಾಗಿ ಗಲೀಜಾಗಿದೆ. ಗ್ಲಾಸ್ ಎಲ್ಲ ಒರೆಸಾಯ್ತು. ಇವಾಗ ಫಸ್ಟ್ ಶರ್ಟ್ ಹಾಕೋಬಿಡೋಣ. ಶರ್ಟು ಹಾಕ್ಲಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಫೈನ್ ಕಟ್ಟಬೇಕು. ಅದಕ್ಕೋಸ್ಕರ ಶರ್ಟ್ ಹಾಕ್ಲೇಬೇಕು. ರೆಡಿ. ಅದು ಎಷ್ಟು ಗಂಟೆಗೆ ರೆಡಿ ಆಗಿದ್ದೀನಿ ಅಂತಂದ್ರೆ ಇವತ್ತು ಟೈಮ್ ಬಂದ್ಬಿಟ್ಟು ಇವಾಗ ಕರೆಕ್ಟಾಗಿ 12 ಗಂಟೆ ಆಗಿದೆ. ಇವಾಗೆಲ್ಲ ಆಫೀಸ್ಗೆ ಹೋಗ್ಬಿಟ್ಟಿರ್ತಾರೆ. ಅವಾಗ ಬಂದಿದ್ದೀನಿ ನಾನು. ಆದ್ರೂ ಬಿಡಲ್ಲ. ಫಿಕ್ಸ್ ಆಗ್ಬಿಟ್ಟು ಬಂದ ಅಂದ್ರೆ ಫಿನಿಶ್. ನೋ ಕಾಂಪ್ರಮೈಸ್. ಫಸ್ಟ್ ಡ್ಯೂಟಿ ಆನ್ ಮಾಡೋಣ. ಸುಮ್ಮನೆ ತಿಕ್ಕಲ್ಲ ಮಾತಾಡ್ತಾ ಇದ್ದೀನಿ. ಇವಾಗ ಡ್ಯೂಟಿ ಆನ್ ಮಾಡಿದೆ. ಗೋ ಅಂತ ಕೊಟ್ಟೆ, ಆದರೂ ಹೋಗ್ತಾ ಇಲ್ಲ ಮುಂದಕ್ಕಿದು. ಗಾಡಿ ಸೆಲೆಕ್ಟ್ ಮಾಡ್ಬೇಕಂತೆ. ಗಾಡಿ ಸೆಲೆಕ್ಟ್ ಮಾಡ್ಕೊಂಡೆ. ಗಾಡಿ ಸೆಲೆಕ್ಟ್ ಆಯಿತು. ಈಗ ಡ್ಯೂಟಿಗಳು ಮಾತ್ರ ಕೊಡಬೇಕು ಅಷ್ಟೇ ಇವರು. ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಇದೆ. 299. ವಾವ್, ಪ್ಯಾಲೇಸ್ ರೋಡು ಇದು. ಇವಾಗ ಕಷ್ಟದ ರೋಡ್ ಇದು. ಕುಮಾರಸ್ವಾಮಿ, ನಾನು ಎಂಥದ್ದು ಎತ್ಕೊತೀನಿ ಅಂತಂದ್ರೆ ಇವಾಗ ಅರ್ಧ ಅವರ್ ಇರಬೇಕು. ಆ ಥರ ಎತ್ಕೊಳೋದು. 1 ಅವರೆಲ್ಲ ಬೇಡ. ಅದು ಸಮೀನ್ ಚಾಲ ನಾಕಿ. ಅದು ವೆರಿ ಗುಡ್. ಹಂಗೆ ಬರಬೇಕು. ಯು ಕಂಪ್ಲೀಟೆಡ್ ಜಸ್ಟ್ 11 ಆರ್ಡರ್ಸ್ ಇನ್ ಲಾಸ್ಟ್ 20 ಆರ್ಡರ್ಸ್. ಥ್ಯಾಂಕ್ ಯು. ಕಂಪ್ಲೀಟ್ ಮಾಡ್ತೀನಿ ಕೊಡ್ರಿ. ಹತ್ತತ್ರ ಅಂದರೆ ಒಂಥರ ನನಗೆ ಬೇಕಾಗಿರೋದು ಕೊಟ್ರೆ ನಾ ಕಂಪ್ಲೀಟ್ ಅಲ್ಲ, ಫೋನೇ ಬ್ಲಾಸ್ಟ್ ಓಡಿಸ್ತೀನಿ. ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇಂಥದನ್ನ ಬಿಡಬಾರ್ದು. ಫಸ್ಟ್ ಎತ್ಕೋಬೇಕು. ಇವಾಗ ಹೋಗೋಣ ಪಿಕಪ್ಗೆ. ಫಸ್ಟು ಪಿಕಪ್ಗೆ ಬಂದಿದ್ದೀನಿ ಇವಾಗ 12:05. ಇವರು 2 ಮಿನಿಟ್ಸ್ ಬರ್ತೀನಿ ಅಂತಂದ್ರು. ಓಕೆ ಅಂದೆ. ಹಾಸ್ಪಿಟ್ಲು ಇಲ್ಲಿಗೆ ಡ್ರಾಪ್ ಮಾಡಿದ್ದು. ಇವಾಗ ನೋಡೋಣ ಟೈಮ್ ಎಷ್ಟೊತ್ತಾಗಿದೆ ಅಂದ್ಬಿಟ್ಟು ಡ್ರಾಪ್ಗೆ. ಹದಿನೇಳು ಕಿಲೋಮೀಟ್ರು. 16.71 ಅಂದರೆ 17 ಕಿಲೋಮೀಟ್ರೆ 36 ನಿಮಿಷ. ಪರವಾಗಿಲ್ಲ. ಈ ಥರ ಹೊಡಿಬೇಕು ಅಂದರೆ ಟ್ರಾಫಿಕ್ ಇರಲಿಲ್ಲ ಅಂತ ಜಾಗದಲ್ಲಿ ಹೊಡೆದೆ. ಇಲ್ಲಿಗೆ ಡ್ರಾಪ್ ಮಾಡಿದ್ದು ನಾರಾಯಣ ಹಾಸ್ಪಿಟಲ್, ಬೊಮ್ಮಸಂದ್ರ. ತುಂಬ ಜನ ಮರ್ತೋಗ್ತಾರೆ. ಯಾವತ್ತು ಹಾಸ್ಪಿಟ್ಲ್ ಒಳಗೆ ಬಂದರೆ ಎಷ್ಟೇ ಕ್ರೌಡ್ ಇದ್ರೂ ಹಾರನ್ ಹೊಡಿಯೋಕೆ ಹೋಗ್ಬಾರ್ದು. ಕೆಲವ್ರು ಮರ್ತ್ಬಿಟ್ಟು ಹೊಡೆದ್ಬಿಡ್ತಾರೆ. ಅದು ಹೆವಿ ಎಫೆಕ್ಟು ಒಳಗೆ ಇರ್ತಾರಲ್ಲ ಪೇಷಂಟ್ ಅವ್ರಿಗೆ. ಅದಕ್ಕೋಸ್ಕರ ಇವಾಗ ಕಾಸ್ಟ್ ನಾಯಕನಹಳ್ಳಿ ಡ್ರಾಪ್ ಮಾಡಿದೆ. ಇದು ಬಂದ್ಬಿಟ್ಟು ಇರೋದು ಬೊಮ್ಮಸಂದ್ರ. ಇದೇ ಅಪಾರ್ಟ್ಮೆಂಟ್ ಹತ್ರ ಡ್ರಾಪ್ ಮಾಡಿದ್ದು. ನೋಡೋಣ ಇದು ಎಷ್ಟೊತ್ತು ತಗೊಂಡಿದೆ ಅಂದ್ಬಿಟ್ಟು. ಮೂರು ಕಿಲೋಮೀಟ್ರು 8 ನಿಮಿಷ. ಪರವಾಗಿಲ್ಲ, ಇದು ಓಕೆ. ಇದು ಜಾಮ್ ಇರಲಿಲ್ಲ. ಒಳ್ಳೊಳಗೇನೆ ಈ ಕಡೆನೆ. ಇನ್ನು ಕಾಷ್ಟನಾಯಕನಹಳ್ಳಿಯಲ್ಲಿ ಇದ್ದೀನಿ. ಈ ಕಡೆಯಿಂದ ಡ್ಯೂಟಿಗಳು ಬೀಳ್ತವೇನೋ ಗೊತ್ತಿಲ್ಲ. ಬಿದ್ದಿಲ್ಲ ಅಂದರೆ ಹಾಕೊಂಡು ರೆಸ್ಟ್ ಮಾಡ್ಬಿಡೋದೆ ಅಷ್ಟೇ. ಒಳ್ಳೆ ನೆರಳು ಸಿಕ್ಕೈತೆ. ನೆರಳು ಹತ್ರ ಹಾಕೊಂಡಿದ್ದೀನಿ ಹಿಂಗೆ.
ಇಲ್ಲಿದ್ದೀನಿ ಈ ಲೊಕೇಶನ್ ಹತ್ರ. ಇಲ್ಲಿಂದ ಡ್ಯೂಟಿಗಳು ಬೀಳ್ತವೇನೋ ಗೊತ್ತಿಲ್ಲ. ಗಾಡಿನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆರಳು ಮಸ್ತಾಗೈತೆ, ಅದಕ್ಕೋಸ್ಕರ. ಈ ಥರ ಮರಗಳು ಸಿಕ್ಬೇಕು. ಆ ಸಿಟಿ ಕಡೆ ಹೋದರೆ ಮರಗಳೇ ಸಿಗಲ್ಲ. ಇಂಥ ಸೈಡ್ ಆದರೆ ಮರಗಳು ಸಿಗ್ತವೆ. ಯೂಟ್ಯೂಬಲ್ಲಿ ಯಾರೋ ಕಮೆಂಟ್ಸ್ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಅಂದರೆ, SADE ಶೆಡೆ, THRA ತರ, ADTHIYA ಶೆಡೆ ತರ ಆಡ್ತೀಯ ಅಂತ ಕಮೆಂಟ್ಸ್ ಹಾಕಿದ್ದಾರೆ. ಅಂದರೆ ಶೆಡೆ ಅಂದರೆ ನನಗೆ ಅರ್ಥ ಗೊತ್ತಿಲ್ಲ. ಮೋಸ್ಟ್ಲಿ ಅವನ್ ಶೆಡೆ ಅನಿಸುತ್ತೆ. ಅವನ ಥರ ನಾನು ಆಡ್ತೀನಿ ಟೈಪಲ್ಲಿ ಹಾಕಿ ಕಮೆಂಟ್ ಮಾಡಿರೋದು ಇದು. ನನಗೆ ಹಂಗೆ ಅನ್ನಿಸ್ತಾ ಇದೆ. ಶೆಡೆ ಅಂದರೆ ನನಗೆ ಅರ್ಥ ಗೊತ್ತಿಲ್ಲ, ಅದಕ್ಕೆ ಮೋಸ್ಟ್ಲಿ ಆ ಥರ ನಾನು ಅಂದ್ಕೊಂಡಿರೋದು. ಶೆಡೆ ಅಂದರೆ ಅವನ ಶೆಡೆ, ಅವನ ಥರ ನಾನು ಆಡ್ತಾ ಇದ್ದೀನಿ ಅಂತ ಕಮೆಂಟ್ಸ್ ಹಾಕಿದ್ದೇನೆ. ಯಾವ ಥರ ಶೆಡೆ ಅಂದರೆ ಅಣ್ಣ ಒಂಚೂರು ಅರ್ಥ ಹೇಳೋಣ. ಅದಕ್ಕೆ ಅರ್ಥ ಆಗಿಲ್ಲ ಅಂತ ರಿಪ್ಲೈ ಮಾಡ್ತೀನಿ, ಆನ್ಸರ್ ಕೊಡೋಣ, ಓಕೆನಾ? ಈಗ ಜಾಸ್ತಿ ಓದಿರ್ತೀಯ ನೀನು, ಯಾಕಂದರೆ ಈ ಟೈಪಿಂಗ್ ಎಲ್ಲ ಕಲ್ತಿದ್ಯಾ ಅಂದರೆ ಜಾಸ್ತಿ ಓದಿರ್ತೀಯ. ಶೆಡೆ, ನನಗೆ ಶೆಡೆ, ಸರಿನಾ? ಆನ್ಸರ್ ಮಾಡು. ಶೆಡೆ ಅಣ್ಣ ಅಂದರೆ ಏನು ಅಂತ, ಸರಿನಾ? ರಿಪ್ಲೈ ಮಾಡ್ತೀನಿ ನೋಡು. ARTHA ಅರ್ಥ ಹೇಳಿ. ಅರ್ಥ ಹೇಳಿ. ಬಿಲ್ಲಿ ಅಂತ ಬರ್ತೈತೆ. ಅಂದರೆ ಯಾರೋ ಇವರು ದೊಡ್ಡ ಕ್ರಿಯೇಟರು, ಸರಿಯಾಗಿದ್ದಾರೆ. ಸಬ್ಸ್ಕ್ರೈಬರ್ 4 ಜನ ಇದ್ದಾರೆ ಸಬ್ಸ್ಕ್ರೈಬರು. ಸರಿಯಾದವ್ರು ಯಾರು ವ್ಲಾಗ್ ಅಂತ ಹಾಕಿದ್ದಾರೆ. ಅಂದರೆ ಈ ಥರ ಮೆಸೇಜ್ ಹಾಕೋರೆ ಕಮೆಂಟ್ಸು, ಅದಕ್ಕೆ ಇವ್ರಿಗೆ ಈ ಥರ ರಿಪ್ಲೈ ಮಾಡಿದ್ದೀನಿ. ತುಂಬ ಹೊತ್ತಾದಮೇಲೆ ಬಂಸಂದ್ರ ಡ್ರಾಪ್ ಮಾಡಿದೆ ಕಾಶನಾಯಕನಹಳ್ಳಿಯಿಂದ. ಅಲ್ಲಿಂದ ನನಗೆ 11 ನಿಮಿಷ ತಗೊಂಡಿದ್ದೆ. 4.6 ಕಿಲೋಮೀಟ್ರ್ ಡ್ರಾಪು. ಇದು ನಮ್ಮ ಯಾತ್ರೆಯಲ್ಲಿ. ಅವಾಗಿಂದ ಡ್ಯೂಟಿನೇ ಬಿದ್ದಿಲ್ಲ ಅಲ್ಲಿ. ಇವಾಗ ಬಂಸಂದ್ರದಲ್ಲೇ ಹಾಕ್ಕೊಂಡಿದ್ದೀನಿ. ಎಲ್ಲಿಗೆ ಬೀಳುತ್ತೋ ಗೊತ್ತಿಲ್ಲ. ಒಂದು ಬಿದ್ದಿತ್ತು, ಹೊತ್ತಕ್ಕೋದೆ, ಅದು ಕ್ಯಾನ್ಸಲ್ ಆಗ್ಬಿಡ್ತು. ಇವಾಗ ನೋಡಬೇಕು. ತುಂಬ ಹೊತ್ತಾದ್ಮೇಲೆ ಬಂಸಂದ್ರದಿಂದ ಇವಾಗ ಕೂಡ್ಲುಗೆ ಡ್ರಾಪ್ ಮಾಡಿದೆ. ಇದೇ ಟೊಯೋಟಾ ಶೋರೂಮ್ಗೆ ಡ್ರಾಪ್ ಮಾಡಿದ್ದು. ಇವಾಗ ನೋಡೋಣ ಇದರಲ್ಲಿ ಎಷ್ಟು ನಿಮಿಷ ಆಗಿದೆ ತಗೊಂಡಿದೆ ಅಂದ್ಬಿಟ್ಟು. ಹದಿನಾರು ಕಿಲೋಮೀಟ್ರು ಅಲ್ಲ, 16 ಕಿಲೋಮೀಟ್ರ್ ಅಲ್ಲ, ಸಾರಿ, 15 ರೂಪಾಯಿ ಕಿಲೋಮೀಟ್ರು. 10 ಕಿಲೋಮೀಟ್ರು, 11 ಕಿಲೋಮೀಟ್ರು, 18 ನಿಮಿಷ. ವಾವ್, ಇದು ಜಾಮ್ ಇರಲಿಲ್ಲ, ಚಚ್ಚಾಕ್ಬಿಟ್ಟೆ. ಇವಾಗ ಇಲ್ಲಿಂದ ಎಲ್ಲಿಗೆ ಚಚ್ತೀನಿ ಅಂತ ಗೊತ್ತಿಲ್ಲ. ಇವಾಗ ಕೂಡ್ಲಿಗೇಟಿಂದ ಒಂದು ಮಿನಿಮಮ್ ಡ್ರಾಪ್ ಮಾಡಿದೆ. ಖುಷಿ ಆಯಿತು. ಈ ಮಿನಿಮಮ್ ಡ್ರಾಪ್ ಮಾಡೋಕೆ ಇವಾಗ ಖುಷಿ ಆಯಿತು. ಯಾಕೆ ಅಂತ ತೋರಿಸ್ತೀನಿ. ಇದು ಬರ್ತಾ ಇಲ್ವೇ? ಈಗ ಲೋಡಿಂಗ್ ಆಗ್ತಾ ಇದೆ. ಬಿತ್ತೀರಿ, ಇದು ಯಾಕೋ ಬರ್ತಾನೆ ಇಲ್ಲ. ಇಲ್ಲಿ ನೆಟ್ವರ್ಕ್ ಸಿಕ್ಕಲ್ಲ. ಇಷ್ಟು ಬರೀ ಏನು ಬರೀನೋ ಇಲ್ಲಿ ಬರೆಯೋಕ್ಕೆ ಬರ್ತಾ ಇಲ್ಲ. 8 ನಿಮಿಷ 2 ಕಿಲೋಮೀಟ್ರು ಚಚ್ಚಾಕ್ಬಿಟ್ಟೆ. ಜಿಂಗ್ ಅಂತ ಹೋದೆ ಅಷ್ಟೇ. ಇವಾಗ ಬಂದು ಟೈಮ್ ಆಗಿದೆ 5 ಗಂಟೆ. ಇವಾಗ ಹೊಟ್ಟೆ ಹಸಿತಾ ಇದೆ ನನಗೆ. ಇವತ್ತು ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ಸ್ಲೀಪಿಂಗ್ ಪ್ರಾಬ್ಲಮ್. ಟೈಮಿಗೆ ನಿದ್ದೆ ಹೋಗಲಿಲ್ಲ, ಅದಕ್ಕೋಸ್ಕರ ಇವಾಗ ಒಳಗಡೆ ಇದು ಗಡಬಡ ಆಗ್ಬಿಟ್ಟಿದೆ.
ಊಟ ಯಾವ ಟೈಮ್ ತಿನ್ಬೇಕು ಗಡ್ಬಡಾಗಿದೆ. ಈಗ ಹೊಟ್ಟೆ ಹಸ್ತಾ ಇದೆ, ಆದರೂ ಇವಾಗ ತಿನ್ಬಿಡ್ತೀನಿ, ಇಲ್ಲಾಂದರೆ ಸುಸ್ತಾಗ್ಬಿಡ್ತೀನಿ. ಅದಕ್ಕೋಸ್ಕರ ಫಸ್ಟು ಭೋಜನ ಮಾಡಿಬಿಡೋಣ. ಪಾಪ ನೀನು ಆಚೆ ಬಾ, ನೀನು ಒಳಗಡೆ ಇರಬೇಡ ಜಾಸ್ತಿ ಹೊತ್ತು. ನೀನು ಊಟ ಇದ್ದಿ, ಇನ್ನು ನನ್ನ ಹೊಟ್ಟೆ ಒಳಗೆ ಇರಬೇಕು. ಇವತ್ತಿನ ಊಟ ಏನು ಅಂತಂದರೆ ಫುಲ್ ಫ್ಯಾಟ್ ಅಂದರೆ ಪೂರಿ. ಇದು ಪೂರಿ ಫುಲ್ ಫ್ಯಾಟು, ಮಸ್ತು. ಏನೂ ಮಾಡೋಕ್ಕಾಗಲ್ಲ, ಮನೇಲಿ ಮಾಡಿಬಿಟ್ಟಿದ್ದಾರೆ, ತಾವು ಮಾಡ್ಬಿಟ್ಟಿದ್ದೀನಿ. ಇವಾಗ ವಿಶ್ವಪ್ರಿಯ ಲೇಔಟ್ ಡ್ರಾಪ್ ಮಾಡಿದೆ. ಇದನ್ನು ಕಮ್ಮಿ ಟೈಮ್ ತಗೊಂತು, ಎಷ್ಟು ಬರೀ 6 ನಿಮಿಷ, 1.7 ಕಿಲೋಮೀಟರ್ ಇದೆ ವಿಶ್ವಪ್ರಿಯ ಲೇಔಟ್. ಬೇಗೂರ್ ಹತ್ರನೇ ಮಿನಿಮಮ್ ಹೊಡೆದಿದ್ದು. ಇವಾಗ ಮತ್ತೆ ವಿಶ್ವಪ್ರಿಯ ಲೇಔಟಿಂದ ಅಕ್ಷಯ ನಗರ ಮಿನಿಮಮ್ ಒಂದು ಡ್ರಾಪ್ ಮಾಡಿದೆ. ಇದೆಲ್ಲ ನಮ್ಮದು 2.5 ಕಿಲೋಮೀಟ್ರು, 10 ನಿಮಿಷ ಅಷ್ಟೇ. ಮತ್ತೆ ಇನ್ನೊಂದು ಮಿನಿಮಮ್ ಡ್ರಾಪ್ ಮಾಡಿದೆ, ಇದು 5 ನಿಮಿಷ ಕೂಡ ತಗೊಳ್ಳಿಲ್ಲ. ಈಗ ಇನ್ನೊಂದು 0 ಪಿಕಪ್ ಬಿದ್ದಿದೆ, ಹೋಗೋಣ ಅಷ್ಟು ಕ್ಯಾಶ್ ಇಸ್ಕೊಂಡು. ಮತ್ತೆ ಅಕ್ಷಯ ನಗರ ಒಂದು ಮಿನಿಮಮ್, ಬರೀ 6 ನಿಮಿಷ, 1.5 ಕಿಲೋಮೀಟ್ರು. ಇವಾಗ ಡ್ಯೂಟಿಗಳು ಬೀಳ್ತಾ ಇಲ್ಲ, ಅದಕ್ಕೆ ಇವಾಗ ಸೀದಾ ಹೋಗೋಣ. ಮನೆ ಕಡೆ ಸ್ವಲ್ಪ ಕೆಲಸ ಇದೆ. ಇವತ್ತೊಂದು ವ್ಲಾಗ್ ಮುಗೀತು, ಡೈಲಿ ವ್ಲಾಗು. ಮತ್ತೆ ಸಿಗೋಣ ನಾಳೆ.